ಬೆಳೆ ವಿಮೆ ಮತ್ತು ಗಂಡಾಂತರ ಬೆಳೆ ವಿಮೆ ಪರಿಹಾರ ನೀಡುವಂತೆ ಆಗ್ರಹಿಸಿ ಗದಗಿನಲ್ಲಿ ರೈತರ ಬೃಹತ್ ಪ್ರತಿಭಟನೆ. 2025-26ನೇ ಸಾಲಿನ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯ ಬೆಳೆ ವಿಮಾ ಪರಿಹಾರ ಹಾಗೂ ಬೆಳೆ ವಿಮೆ ನೀಡುವಂತೆ ಆಗ್ರಹಿಸಿ ಕರ್ನಾಟಕ ರಾಜ್ಯ ಬೆಳೆ ವಿಮಾ ಹೋರಾಟ ಸಮಿತಿ ಹಾಗೂ ವಿವಿಧ ರೈತ ಸಂಘಟನೆಗಳ ನೇತೃತ್ವದಲ್ಲಿ ಗುರುವಾರ ನೂರಾರು ರೈತರು ಪ್ರತಿಭಟನೆ ನಡೆಸಿ ಜಿಲ್ಲಾಧಿಕಾರಿ ಅವರಿಗೆ ಮನವಿ ಸಲ್ಲಿಸಿ ಎಚ್ಚರಿಕೆ ನೀಡಿದರು. ಜಿಲ್ಲೆಯ ವಿವಿಧ ಭಾಗಗಳಿಂದ ಆಗಮಿಸಿದ್ದ ನೂರಾರು ರೈತರು ನಗರದ ಗಂಗಿಮಡಿ ಕ್ರಾಸ್ನಿಂದ ಜಿಲ್ಲಾಧಿಕಾರಿ ಕಚೇರಿವರೆಗೆ ಪ್ರತಿಭಟನೆ ನಡೆಸಿ ಮನವಿ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ಬೆಳೆ ವಿಮಾ ಹೋರಾಟ ಸಮಿತಿಯ ರಾಜ್ಯಾಧ್ಯಕ್ಷರಾದ ಪರಮೇಶ್ವರಪ್ಪ ಜಂತ್ಲಿ ಅವರು ಮಾತನಾಡಿ, ಗದಗ ಜಿಲ್ಲೆಯಲ್ಲಿ ಕೆಂಪು ಮೆಣಸಿನಕಾಯಿ, ಈರುಳ್ಳಿ, ಹೆಸರು, ಶೇಂಗಾ, ಗೋವಿನಜೋಳ ಸೇರಿದಂತೆ ಮುಂತಾದ ಮುಂಗಾರು ಬೆಳೆಗಳಲ್ಲಿ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯಡಿ ಲಕ್ಷಾಂತರ ರೈತರು ಬೆಳೆ ವಿಮಾ ಪಾವತಿಸಿದ್ದು, ಇಲ್ಲಿವರೆಗೆ ವಿಮಾ ಕಂಪನಿಯ ಮಧ್ಯಂತರ ಪರಿಹಾರ ಮರೀಚಿಕೆಯಾಗಿದ್ದು, ಓರಿಯೆಂಟಲ್ ವಿಮಾ ಕಂಪನಿ ಗದಗ ಜಿಲ್ಲೆಯ ರೈತರಿಗೆ ಮತ್ತು ಸರ್ಕಾರಕ್ಕೆ ಮೋಸ ಮಾಡುತ್ತಿದ್ದು, ಮಧ್ಯಂತರ ಸ್ಥಳೀಯ ಗಂಡಾಂತರ ಪರಿಹಾರ ರೈತರ ಖಾತೆಗೆ ಹಾಕದೆ ಕುಂಟು ನೆಪ ಹೇಳುತ್ತಾ ದಿನಗಳನ್ನು ಮುಂದೆ ಹಾಕುತ್ತಿದ್ದಾರೆ. ಆದ್ದರಿಂದ ಜಿಲ್ಲಾಧಿಕಾರಿ ಅವರು ತಕ್ಷಣ ಬೆಳೆ ವಿಮಾ ಕಂಪನಿಗೆ ಆದೇಶ ಮಾಡಿ ಬೆಳೆ ವಿಮಾ ತುಂಬಿದ ಎಲ್ಲ ರೈತರಿಗೂ ಸ್ಥಳೀಯ ಗಂಡಾಂತರ ಬೆಳೆ ವಿಮಾ ಪರಿಹಾರ ಮತ್ತು ಬೆಳೆ ವಿಮಾ ಪಾವತಿಸುವಂತೆ ಆದೇಶ ಮಾಡಬೇಕು. 1 ವಾರದೊಳಗಾಗಿ ಓರಿಯೆಂಟಲ್ ವಿಮಾ ಕಂಪನಿಗೆ ಬೆಳೆ ವಿಮೆ ಹಣ ರೈತರ ಖಾತೆಗೆ ಜಮಾ ಮಾಡುವಂತೆ ಆದೇಶ ಮಾಡದಿದ್ದರೆ ಗದಗ ಜಿಲ್ಲೆಯ ರೈತರು ಗದಗ ಜಿಲ್ಲಾಧಿಕಾರಿಗಳ ಕಾರ್ಯಾಲಯದ ಮುಂದೆ ಅನಿರ್ದಿಷ್ಟಾವಧಿವರೆಗೆ ಸತ್ಯಾಗ್ರಹ ಮಾಡಲಾಗುವುದು ಎಂದು ಎಚ್ಚರಿಕೆ ನೀಡಿದರು. ಈ ಪ್ರತಿಭಟನೆಯಲ್ಲಿ ರಾಜ್ಯ ಉಪಾಧ್ಯಕ್ಷರಾದ ಹನುಮರೆಡ್ಡಿ ಮೊರಬರೆಡ್ಡಿ, ರಾಜ್ಯ ಕಾರ್ಯದರ್ಶಿ FS ಪಾಟೀಲ್, ಉಮೇಶ್ ಲಿಂಗರೆಡ್ಡಿ, ಭೂದೇಶ್ ಮೈಲಾರ್, ಜಿಲ್ಲಾಧ್ಯಕ್ಷರಾದ ರುದ್ರಯ್ಯ ಹಿರೇಮಠ್, ಅಶೋಕ್ ಬಶೆಟ್ಟಿ, ಸತೀಶ್ ಗಿಡ್ ಹನುಮಣ್ಣವರ್, ಸೋಮನಗೌಡರ ಪಾಟೀಲ್, ಗೋವಿಂದ ರೆಡ್ಡಿ ಕೊಣ್ಣೂರ್, ಕಿರಣ್ ಪವಾರ್, ಜಗದೀಶ್ ಕೊಣ್ಣೂರ್, ಈರಣ್ಣ ಬಂಡಿಹಾಳ್, ಈರಪ್ಪ ಹಳ್ಳಿ, ಸಿದ್ದು ಯಾಳ್ವಾಡ್, ಮಲ್ಲನಗೌಡ ಪಾಟೀಲ್, ಪ್ರಕಾಶ್ ರೆಡ್ಡಿಯಪ್ಪನವರ್, ಕೊಟ್ರಯ್ಯ ಕಟ್ಟಿಮನಿ, ಸತೀಶ್ ಕುಮಾರ್ ಸಲಗಾರ್, ಹುಚ್ಚಪ್ಪ ಗುರಿಕಾರ್, ಮಂಜು ಸಿದ್ದನಗೌಡ, ಅಶೋಕ್ ಕುಮಾರ್, ಶೇಖರ್, ರಾಜು, ಬಸವರಾಜ್, ಮಲ್ಲಿಕಾರ್ಜುನ್, ವೀರಪ್ಪ ಚನ್ನಪ್ಪನವರ್, RG ಪೊಲೀಸ್ ಪಾಟೀಲ್, ಬಸವರಾಜ್ ಗುಡ್ಡಪ್ಪನವರ್, ಭರಮಪ್ಪ ಹುಲಗೂರ್, ಮಹೇಂದ್ರಗೌಡ ಚಿಕ್ಕನಗೌಡ್ರ, ಶರಣಪ್ಪ ಹುಲಗೂರ್, ಮಂಜು ಕುರುಡಗಿ, KC ಅಮ್ಮಿನಬಾವಿ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು. GPS ಕಡ್ಡಾಯನ ಬೇರೆ ಬೇರೆ ಊರೊಳಗ ಈಗ ಬೇರೆ ಅದಾವ. ಕಬ್ಬಿನ ಹೊಲಕ್ಕ ಉಳ್ಳಾಗಡ್ಡಿ ಅಂತ ರೊಕ್ಕ ಕೊಟ್ರ, ಅದು ಉದಾಹರಣೆ ಅಲ್ರಿ. ಮೆಕ್ಕೆಜೋಳ ಕೊಡ್ಲಿ ಹೊಲ್ದ ಪೀಕ್ ನಿಮ್ಗೂ ಬೇರೆ ಅದಾವಂತ ನಮ್ಮಲ್ಲಿ ನಿಂತಾರ. ಈಗ ಮತ್ತು ಕಬ್ಬು ಇದ್ದಲ್ಲಿ, ಅಡಿಕೆ ತೋಟ ಇದ್ದಲ್ಲಿ ಮೆಣಸಿನ್ಕಾಯಿ, ಉಳ್ಳಾಗಡ್ಡಿ ಅಂತ ಪರಿಹಾರ ಕೊಟ್ಟದ್ದು ಅದಾವ. ಈಗ ಈ ಥರ ಒಬ್ಬರಿಗೊಂದು ಪ್ರಭಾವಿಗಳಿಗೆ ಒಂದು, ಸಾಮಾನ್ಯ ರೈತರಿಗೆ ಒಂದು ಮಾಡೋದ್ರಿಂದ ಸಾಮಾನ್ಯ ರೈತರು ರೊಚ್ಚಿಗೆದ್ರೆ ದೊಡ್ಡ ಸಮಸ್ಯೆ ಆಗುತ್ತೆ. ಅದಕ್ಕೆ ಇದನ್ನು 1 ವಾರದೊಳಗಾಗಿ ಇತ್ಯರ್ಥ ಮಾಡಿಸ್ಬೇಕು. ಈ ಹಿಂದೆ ನಾವು ಬೆಳೆ ವಿಮಾ ಹೋರಾಟ ಸಮಿತಿಯಿಂದ ಬಂದು ಮನವಿ ಕೊಟ್ಟಾಗ ಇನ್ಶೂರೆನ್ಸ್ ಕಂಪ್ನಿಯವ್ರು ಕರೆಸಿ ತಮ್ಮ ಗಮನಕ್ಕೆ ನಾವು ನಿನ್ನೆ ಕೃಷಿ ಇಲಾಖೆಯ ಜಂಟಿ ನಿರ್ದೇಶಕರಿಗೆ ಮನವಿ ಕೊಟ್ಟಿವಿ. ನೋಡ್ರಿ, ನಾಳೆ ಜಿಲ್ಲಾಧಿಕಾರಿ ನಾವು ಮನವಿ ಕೊಡ್ತೀವಿ, ಅಷ್ಟೊಳಗೆ ಇನ್ಶೂರೆನ್ಸ್ ಕಂಪ್ನಿಯವ್ರು ಕರೆಸ್ಬೇಕು ನೀವು ಅಂತ ಹೇಳಿದ್ವಿ. ಅವ್ರು ಹೂ ಅಂದವ್ರು ಇಲ್ಲಿ ಇನ್ಶೂರೆನ್ಸ್ ಕಂಪ್ನಿಯವ್ರು ಕರೆಸಿಲ್ಲ. ನೀವು ಅವ್ರ ಜೊತೆ ಮಾತಾಡಿ ಇದಕ್ಕೊಂದು 58,000 ರೈತರು ಇನ್ಶೂರೆನ್ಸ್ ತುಂಬ್ಯಾರ. ಇಲ್ಲಿ ನಮ್ಮ ಗದಗ ಜಿಲ್ಲಾದೊಳಗೆ 8,000 ಮಂದಿಗೆ ಮಧ್ಯಂತರ ಪರಿಹಾರ ಹಾಕ್ಯಾರ. ಇನ್ನು 50,000 ಮಂದಿಗೆ ಏನೂ ಇಲ್ಲ. 50,000 ಮಂದಿಗೆ ಇನ್ಶೂರೆನ್ಸ್ ತುಂಬಿಸ್ಕೊಳುವಾಗ ಅಲ್ಲಿ ಬೆಳೆ ಏನೈತೆ ಅಂತ ನೋಡಕ್ಕೆ ಬರ್ತಿಲ್ರಿ. ಇವತ್ತು ನಮ್ಗೆ ಆರೋಗ್ಯದ LIC ಮಾಡ್ಸಕ್ಕೆ ಹೋದ್ವಿ ಅಂದ್ರೆ ನಮ್ಮ ಚೆಕಪ್ ಮಾಡ್ಕೊತಾರಿಲ್ರಿ. ಚೆಕಪ್ ಮಾಡಿ ಆರೋಗ್ಯದನ ಅಂತ ಇನ್ಶೂರೆನ್ಸ್ ತುಂಬ್ಕೊಂತಾರ ಅವ್ರು. ಮತ್ತು ನಾವು ಇನ್ಶೂರೆನ್ಸ್ ತುಂಬಿಂದ ಇನ್ಶೂರೆನ್ಸ್ ಕಂಪ್ನಿಯವ್ರು ರೊಕ್ಕ ತೊಗೊಂತಾನಿಲ್ಲ, ಬಂದು ನಮ್ಮೆಲ್ಲ ಚೆಕ್ ಮಾಡ್ಬೇಕ್ರಿ ಅವಾಗ. ಈಗ ನಿಮ್ಮ ಬೆಳೆ ಬೇರೆ ಐತೆ ಅದೈತೆ ಅಂತ ಈಗಿನ ಕುಂಟನೆ ತೆಗೆದ್ರು ನೋಡ್ರಿ, ಆಗಲ್ಲ. ಇಲ್ಲಿವರೆಗೂ ಏನು ಇನ್ಶೂರೆನ್ಸ್ ತುಂಬಿದ ರೈತರಿಗೆ ಬಂದಾವ ಅದೇ ರೀತಿನೂ ಬರ್ಬೇಕು ನಮ್ಗೆ. ಇಲ್ಲದ ಹೋದ್ರೆ ಇದು ಸಾಂಕೇತಿಕವಾಗಿ ತಮ್ಮ ನಜರಿಗೆ ತಂದೀವಿ. ಇನ್ನು ಮೇಲೆ ಇದು ನೋಡ್ರಿ, ಬೇರೆ ಜಿಲ್ಲಾದಾಗ ಡಿಸೆಂಬರು ಜನವರಿ ಒಳಗೆ ದುಡ್ಡು ಬಂದವ್ರಿ. ನಮ್ಮ ಜಿಲ್ಲಾ ನಾವು ಏನಾಗಿವೇನ ಈ ನಮ್ಮ ಜಿಲ್ಲಾದ ರೈತರಿಗೆ ಪ್ರತಿ ಸಲನೂ ಹಿಂಗೆ ಕಣಗಾಣಿಸ್ತಾರೆ. ಇವತ್ತು ನೋಡ್ರಿ 4ನೇ ತಿಂಗಳ ಏಪ್ರಿಲ್ ತಿಂಗಳ ಇನ್ನೂವರೆಗೂ ನಮಗೆ ದುಡ್ಡು ಬಂದಿಲ್ಲ. ನಾವು ದುಡ್ಡು ತುಂಬಿದಕ್ಕೆ ರೊಕ್ಕ ಕೊಡ್ರಿ ಅಂತ ಕೇಳಕತ್ತೀವಿ. ನಾವು ದಾನ ಕೇಳಕತ್ತಿಲ್ರಿ ಸರ್ಕಾರಕ್ಕೂ ಮತ್ತು ಇನ್ಶೂರೆನ್ಸ್ ಕಂಪ್ನಿಯವ್ರಿಗೂ. ಸಾರ್ವಜನಿಕರಿಗೆ ಸುಮ್ಮನಿದ್ದವ್ರಿಗೆ ರೊಕ್ಕ ಹಾಕುವಂಥ ಸರ್ಕಾರದ ಊರು ರೊಕ್ಕ ಕೊಟ್ಟು ರೈತರಿಗೆ ಸರ್ಕಾರ ರೊಕ್ಕ ಕೊಡೋಂಗಿಲ್ಲ. ಅದಕ್ಕೆ ಆ ಇನ್ಶೂರೆನ್ಸ್ ಕಂಪ್ನಿ ಬ್ಯಾನ್ ಮಾಡಬೇಕು, ಅದನ್ನ ಬ್ಲ್ಯಾಕ್ ಲಿಸ್ಟ್ನೇ ಹಾಕಬೇಕು. ಇಲ್ಲದ ಹೋದ್ರೆ ನಮ್ಮ ರೊಕ್ಕ ಕೊಡಿಸ್ಬೇಕು. ನಮ್ದು ಇದ ಒಂದು ಬೇಡಿಕೆ ಸರ್. ತಾವು ಹಿರಿಯಣ್ಣನ ಸ್ಥಾನ ವಹಿಸಿಕೊಂಡಿರಿ. ಈಗೇನು ರೈತ ಪ್ರತಿನಿಧಿಗಳನ್ನ, ರೈತ ಮುಖಂಡರನ್ನ ಗದಗ ಜಿಲ್ಲೆಯವ್ರನ್ನ ಕರೆಸ್ಬೇಕು, ಮತ್ತು ವಿಮಾ ಕಂಪ್ನಿನ ಕರೆಸ್ಬೇಕು. ಓರಿಯೆಂಟಲ್ ವಿಮಾ ಕಂಪ್ನಿ ಇರೋದು ಹುಬ್ಳಿ ಒಳಗೆ. ನಾವೇನಾರ ಮನವಿ ಕೊಡ್ಬೇಕಂದ್ರೆ ಹುಬ್ಳಿಗೆ ಹೋಗಿ ಮನವಿ ಕೊಡುವಂತಾರ. ಮಧ್ಯಂತರ ಪರಿಹಾರ ಹಾಕಬೇಕು ಅಂದ್ರೆ 72 ಗಂಟೆ ಒಳಗೆ ನೀವು ಅರ್ಜಿ ಕೊಡಿ ಅಂತಾರ. ಇವತ್ತಿನವರೆಗೂ ಅರ್ಜಿ ಕೊಟ್ಟಂತ ರೈತರಿಗೆ ಹಣ ಹಾಕಿಲ್ಲ. ಜೊತೆಗೆ GPS ಕಡ್ಡಾಯ ಅಂತಾರ.
GPS ಕಡ್ಡಾಯ ಅಂದ್ರೆ ವಿಮಾ ಕಂಪನಿಯವ್ರು GPS ಮಾಡಲ್ಲ, ಸರ್ಕಾರದವ್ರು GPS ಮಾಡ್ತಾರೆ, ಕಂದಾಯ ಇಲಾಖೆಯವ್ರು GPS ಮಾಡ್ತಾರೆ. ಆದರೂ ಕೂಡ ನಮಗೆ ಯಾಕೆ ತಾರತಮ್ಯ ಮಾಡ್ತಾರೆ ಸರ್ ಇವರು? ಇಲ್ಲಿವರೆಗೂ ಹಣ ತುಂಬಿವ್ ನಾವು, ಹಣ ತುಂಬಿದ್ದಕ್ಕೆ ಅವರು ಇಲ್ಲಿವರೆಗೂ ನಮ್ಗೆ ಇನ್ಶೂರೆನ್ಸ್ ಪಾವತಿ ಮಾಡಬೇಕಾಗಿತ್ತಲ್ಲ. 4ನೇ ತಿಂಗಳು ಈಗಾಗಲೇ ನಮ್ ಶಾರ್ಟ್ ಫಾಲ್ ಬಂದು ನಮ್ಮ ಖಾತೆ ಪೂರ್ಣ ಪ್ರಮಾಣದ ಹಣ ಪಾವತಿ ಆಗ್ಬೇಕಾಗಿತ್ತು. ಆದ್ರೆ ಇವತ್ತಿನವರೆಗೂ ಈ ವಿಮಾ ಕಂಪನಿ ಓರಿಯೆಂಟಲ್ ವಿಮಾ ಕಂಪನಿ ಏನೈತಿ ಈ ವರ್ಷನೇ ಬಂದೈತಿ. ಬೇರೆ ಜಿಲ್ಲಾದೊಳಗೆ ಡಿಸೆಂಬರ್ ಜನವರಿ ಒಳಗೆ ಇನ್ಶೂರೆನ್ಸ್ ರೊಕ್ಕ ಬಂದ್ಬಿಟ್ಟು ಬೆಳೆ ಹಣ ಬಂದು ನಮ್ಮ ಜಿಲ್ಲಾದು 4ನೇ ತಿಂಗಳಾದರೂ ಇನ್ನೂ ಮಧ್ಯಂತರ ಪರಿಹಾರನೂ ಹಾಕಿಲ್ಲ, ಶಾರ್ಟ್ ಫಾಲು ಬಂದಿಲ್ಲ. ಅಂದ್ರೆ ಈ ಜಿಲ್ಲಾದೊಳಗೆ ಯಾಕೆ ಮೀನಿಮಿಷ ಎಣ್ಸಕತ್ತಾರೋ ಅಧಿಕಾರಿಗಳು ಗೊತ್ತಿಲ್ಲ. ಕೃಷಿ ಇಲಾಖೆಯವ್ರು ಕೇಳಿದರೆ ತೋಟಗಾರಿಕೆ ಇಲಾಖೆಯವ್ರ ಕಡೆ ಐತಿ, ತೋಟಗಾರಿಕೆ ಎಲ್ಲ ನಾವು ಮಾಡಿಕೊಟ್ಟಿವಿ, ಸಂಖ್ಯಾಶಾಸ್ತ್ರ ಇಲಾಖೆಯವರು ಬರಬೇಕಾಗಿತ್ತು, ಅವ್ರು ವರದಿ ಕೊಟ್ಟಿಲ್ಲ ಅಂತ. ಅಂದ್ರೆ ಒಬ್ಬರ ಮ್ಯಾಗ ಒಬ್ಬರ ಮ್ಯಾಗ ಹಾಕ್ಕೊಂಡು ಇದನ್ನು ದಿನ ಮುಂದೆ ಕಳ್ಸಾಕತ್ತಾರೆ. ನಾವು ಕೇಳೋದಿಷ್ಟ, ನಾವು ನಿಮ್ಮ ದಾನ ಕೇಳಕತ್ತಿಲ್ಲ. ಮುಂಗಾರಿ ಒಳಗೆ ಎಲ್ಲ ಬೆಳೆಗೂ ಇನ್ಶೂರೆನ್ಸ್ ತುಂಬಿ, ಅದರೊಳಗೆ ಯಾವ್ದು ಇನ್ಶೂರೆನ್ಸ್ ಆಗಲಿ, ಮೆಣಸಿನ್ಕಾಯಿ ಆಗುತ್ತಾಗಲಿ, ಉಳ್ಳಾಗಡ್ಡಿ ಆಗುತ್ತಾಗಲಿ, ಹೆಸರಾಗುತ್ತಾಗಲಿ, ಆದ ಥರ ನಮಗೆ ಮಧ್ಯಂತರ ಪರಿಹಾರ ಕೊಡ್ಬೇಕಾ? ಅದರೊಳಗೆ 58,000 ರೈತರು ನಮ್ಮ ಜಿಲ್ಲಾದೊಳಗೆ ಬೆಳೆ ವಿಮಾ ತುಂಬಿ, ಅದರೊಳಗೆ 8,000 ಮಂದಿ GPS ಅಂತ ಮಾಡಿ ಅವರಿಗೆ ಮಧ್ಯಂತರ ಪರಿಹಾರ ಹಾಕ್ಯಾರ. ಇನ್ನು 50,000 ಮಂದಿಗೆ ಇವ್ರು ಏನೂ ಕೊಟ್ಟಿಲ್ಲ. ಅದು ಓರಿಯೆಂಟಲ್ ಇನ್ಶೂರೆನ್ಸ್ ಕಂಪ್ನಿ ಬ್ಯಾಕ್ ಲಿಸ್ಟ್ನೇ ಹಾಕ್ಬೇಕದನ್ನು. ಅದು ಭಾಳ ಥರ್ಡ್ ಕ್ಲಾಸ್ ಕಂಪ್ನಿ ಅದು. ಆ ಕಂಪ್ನಿ ನಮ್ಮ ಜಿಲ್ಲಾಕ್ಕೆ ಬಂದೈತೆ, ಗದಗ ಜಿಲ್ಲಾದ ರೈತರಿಗೆ ₹1 ಇನ್ಶೂರೆನ್ಸ್ ಬಂದಿಲ್ಲ. ಅದಕ್ಕೆ ಆ ಕಂಪ್ನಿ ಬ್ಯಾನ್ ಮಾಡಬೇಕು, ಬ್ಲ್ಯಾಕ್ ಲಿಸ್ಟ್ನೇ ಹಾಕಬೇಕು. ಗದಗ ಜಿಲ್ಲೆಯ ಸಮಸ್ತ ರೈತರಿಗೆ ಎಷ್ಟು ಮಂದಿ ಯಾವ್ಯಾವ ಬೆಳೆಗೆ ಇನ್ಶೂರೆನ್ಸ್ ತುಂಬ್ಯಾರ ಎಲ್ಲ ಇನ್ಶೂರೆನ್ಸು ಕ್ಲೇಮ್ ಮಾಡಬೇಕು. ಇಲ್ಲದ ಹೋದ್ರೆ 8 ದಿನದೊಳಗಾಗಿ ಇದೆಲ್ಲ ಇತ್ಯರ್ಥ ಆಗಬೇಕು. ಮಾನ್ಯ ಜಿಲ್ಲಾಧಿಕಾರಿಗಳು ಅವ್ರು ಕರೆಸ್ಬೇಕು ಓರಿಯೆಂಟಲ್ ಕಂಪ್ನಿಯವ್ರಿಗೆ ನಾವು ನಿನ್ನೆ ಫೋನ್ ಮಾಡಿ, ಇಲ್ಲ ನಾಳೆ ಜಿಲ್ಲಾಧಿಕಾರಿ ಮನೆಗೆ ಕೊಡ್ತೀವಿ, ನೀವು ಬರ್ರಿ ಅಂತ. ನಮ್ಮದು ಹುಬ್ಳ್ಯಾಗ ಐತೆ ಆಫೀಸು, ಬೆಂಗಳೂರಾಗ ಐತೆ, ನೀವು ಅಲ್ಲಿ ಒಂದು ನಮಗೆ ಮೆಮೊರಾಂಡಮ್ ಕೊಡ್ಬೇಕು ಅಂದ್ರೆ ಬರ್ತೀವಿ ನಾವು ಅಂದ್ರೆ. ಇದರಿಂದ ನಮ್ಮಲ್ಲಿ ಇನ್ಶೂರೆನ್ಸ್ ಕಂಪ್ನಿಯವರು ನಾವು ಜಿಲ್ಲಾಧಿಕಾರಿಗೆ ಮನೆಗೆ ಕೊಡೋಕೆ ಹೋಗ್ತೀವಿ ಅಂದ್ರೆ ಅವ್ರು ನಮ್ಗಿಂತ ಮುಂಚೆ ಬಂದು ಬಜಾಜ್ ಅಲಯನ್ಸ್ ಕಂಪ್ನಿಯವ್ರು ಕುಂದಿರ್ತಿದ್ರು ಇಲ್ಲ ಜಿಲ್ಲಾಧಿಕಾರಿಗಳ ಹತ್ರ. ಅವ್ರನ್ನ ನಮ್ಮನ್ನು ಕೂಡಿ ನಾವೇನು ಮಾಡೀವಿ, ಅವ್ರು ಏನು ಮಾಡ್ರ, ಇದು ಎಲ್ಲೇನು ಮಟ್ಟ ಬಂದೈತಿ ಅನ್ನೋದು ಮಾತುಕತೆ ಮುಖಾಂತರ ಹಿಂದಿನ ಜಿಲ್ಲಾಧಿಕಾರಿಗಳು ಅದನ್ನು ಬಗೆಹರಿಸ್ಕೊಳ್ತಿದ್ರು. ಆದರೆ ಇವತ್ತಿನ ಓರಿಯೆಂಟಲ್ ಕಂಪ್ನಿಯವರು ಇದನ್ನು ಸಹಾಯ ಸಹಕಾರ ಮಾಡೋಕ್ತಾ ಇರಲಿಲ್ಲ. ಅದಕ್ಕೆ ಓರಿಯೆಂಟಲ್ ಕಂಪ್ನಿಯವರು ಇನ್ನೊಂದು ವಾರದೊಳಗಾಗಿ ರೈತರಿಗೆ ಹಣ ಹಾಕದೆ ಹೋದ್ರೆ, ಮಧ್ಯಂತರ ಪರಿಹಾರ ಹಾಕದೆ ಹೋದ್ರೆ ನಾವು ಇವತ್ತಿನಿಂದಲೇ ಇಲ್ಲೇ ಟೆಂಟ್ ಹೊಡ್ಕೊಂಡು ಸತ್ಯಾಗ್ರಹ ಮಾಡ್ತೀವಿ. ಆಗೋ ಮಟನೂ ಎಲ್ಲ ಗದಗ ಜಿಲ್ಲೆಯ ಸಮಸ್ತ ರೈತರ ಸಹಾಯ ಸಹಕಾರದಿಂದ ಸತ್ಯಾಗ್ರಹ ಮಾಡೋದಂತ ನಿಶ್ಚಿತ ಅಂತ ತೀರ್ಮಾನ ಮಾಡೀವಿ. ಎಲ್ಲ ರೈತರಿಗೂ ಮಧ್ಯಂತರ ಬೆಳೆ ಹಾನಿ ಹಾಕ್ರಿ ಅಂತ. ಆದರೆ ಓರಿಯೆಂಟಲ್ ಇನ್ಶೂರೆನ್ಸ್ ಕಂಪ್ನಿಯವ್ರು ಏನು ಮಾಡ್ತಾ ಇದ್ದಾರೆ ಅಂತಂದರೆ, ಜಿಲ್ಲಾಧಿಕಾರಿಗಳಿಗೂ ಸುಳ್ಳು ಹೇಳ್ತಾ ಇದ್ದಾರೆ, ರೈತರಿಗೂ ಸುಳ್ಳು ಹೇಳ್ತಾ ಇದ್ದಾರೆ, ಆಮೇಲೆ ಸರ್ಕಾರಕ್ಕೂ ಸುಳ್ಳು ವರದಿಗಳನ್ನು ಸಲ್ಲಿಸ್ತಾ ಇದ್ದಾರೆ. ಆದರೆ ಭಾರತ ಸರ್ಕಾರದ ಭೀಮಾ ಫಸಲ್ ಯೋಜನೆ ಪ್ರಕಾರ, ನಿರ್ದೇಶನದ ಪ್ರಕಾರ ಏನಿದೆ ಅಂತಂದ್ರೆ, ಅವ್ರ ಮಾರ್ಗಸೂಚಿ ಏನೈತೆ ಅಂದ್ರೆ, ಆ ಮಾರ್ಗಸೂಚಿ ಒಳಗೆ ಯಾವಾಗ ಬೆಳೆ ಹಾನಿಯಾಗಿರುತ್ತೆ ಆವಾಗ ಕೆಲವು ಸ್ಯಾಂಪಲ್ GPS ಅನ್ನು ತೆಗೆದುಕೊಂಡು ಇನ್ನು ಉಳಿದಂಥ ಎಲ್ಲ ಬೆಳೆಗಳಿಗೂ ಕೂಡ ಆ ಸ್ಯಾಂಪಲ್ GPS ಮೂಲಕನೇ ಅವರು ಕಡ್ಡಾಯವಾಗಿ ಆ ಬೆಳೆಗಳಿಗೆ ಪರಿಹಾರ ಹಾಕಬೇಕು ಅಂಥೇಳಿ ಮಾರ್ಗಸೂಚಿ ಭಾರತ ಸರ್ಕಾರದ ಭೀಮಾ ಫಸಲ್ ಯೋಜನೆ ಮಾರ್ಗಸೂಚಿ ಒಳಗೈತಿ. ಆದರೆ ಅದನ್ನೆಲ್ಲ ಮೂಗಿಗೆ ತುಪ್ಪ ಒರೆಸುವಂಥ ಕೆಲಸ ಈ ಓರಿಯೆಂಟಲ್ ಇನ್ಶೂರೆನ್ಸ್ ಕಂಪ್ನಿಯವರು ಮಾಡಾಕತ್ತಾರ. ನೋಡಿರಿ, ಕೆಲವು ಬೆಳೆಗಳನ್ನು ಇದನ್ನು ವಿಡಿಯೋ ಮಾಡ್ಕೊರಿ, ಇವೆಲ್ಲ ಸಾಕ್ಷ್ಯಾಧಾರಗಳ ಸಮೇತ ಏನೈತಿ ಅಂತಂದ್ರೆ ಅವರು ಕೆಲವನ್ನ ಹಾಕ್ಯಾರ, ಇನ್ಶೂರೆನ್ಸ್ ಹಾಕ್ಯಾರ, ಇವಕ್ಕೆಲ್ಲ ಮಧ್ಯಂತರ ಪರಿಹಾರಗಳು ಬಂದಿದ್ದಾವ್ರು. ಇವತ್ತೇನು ಗದಗ ಜಿಲ್ಲೆಯೊಳಗೆ ಜಿಲ್ಲಾಧಿಕಾರಿ ಕಚೇರಿಗೆ ನಾವು ಮನವಿ ಕೊಡ್ಲಿಕ್ಕೆ ಬಂದಿದ್ದಿಷ್ಟ, ಕರ್ನಾಟಕ ಬೆಳೆ ವಿಮಾ ಹೋರಾಟ ಸಮಿತಿಯಿಂದ ನಮ್ದು ಮನವಿ ಏನಂದ್ರೆ, ನಾವು 58,000 ರೈತರು 2025-26ಕ್ಕೆ ಎಲ್ಲ ಪ್ರಮುಖ ಮುಂಗಾರು ಬೆಳೆಗಳಿಗೆ ಬೆಳೆ ವಿಮೆಯನ್ನು ಪಾವತಿಸಿರ್ತೇವೆ. ಆದರೆ ಮಧ್ಯಂತರ ಪರಿಹಾರ ಅಂತ ಈಗಾಗಲೇ ಹೆಸರು ನಮ್ಮ ಕೈಗೆ ಬಂದಿದ್ದು ಬಾಯಿಗೆ ಬರ್ದಂಗೆ ಆಯಿತು. ಕಾರಣ ರೈತ ಎಲ್ಲ ಬೆಳೆದಿದ್ದ, ಇನ್ನೇನು ಮಾರಾಟ ಮಾಡ್ಬೇಕಂದಾಗ ಸುಮಾರು ಒಂದು 8 ದಿನ ಹತ್ಕೊಂಡಂಥ ಮಳೆ ನಮ್ಮ ಫಸಲನ್ನು ನಾಶಪಡಿಸ್ತು. ಆವಾಗ ಕೂಡ ಕುಂಭಕರ್ಣನ ನಿದ್ರೆ ಮಾಡಿದ್ದು ಈ ಓರಿಯೆಂಟಲ್ ವಿಮಾ ಕಂಪನಿ. ಹಾಗಾಗಿ ನಮಗೆ ಸಲ್ಲಬೇಕಾಗಿದ್ದು, ಯಾಕಂದ್ರೆ ನಾವು ಈಗಾಗಲೇ ವಿಮಾ ಕಂಪನಿಗೆ ಹಣ ಪಾವತಿ ಮಾಡೇವಿ, ಅದನ್ನು ಕೇಳಲಿಕ್ಕತ್ತೇವಿ, ನಾವೇನು ಅವ್ರ ಮನೆ ಗಂಟು ಕೇಳಲಿಕ್ಕತ್ತಿಲ್ಲ. ಅಂಥದ್ರೊಳಗೆ ನಮ್ಗೆ ವಿಮೆಯನ್ನು ಮರೀಚಿಕೆ ಮಾಡ್ಲಿಕ್ಕಂತಾರ. ಈಗಾಗಲೇ ಬಂದಿರೋದು 4ನೇ ತಿಂಗಳ ಏಪ್ರಿಲು. ಮಧ್ಯಂತರ ಪರಿಹಾರ 72 ಗಂಟೆ ಒಳಗೆ ಅವ್ರಿಗೆ ನಾವು ಕೊಟ್ಟ ನಂತರ 1 ತಿಂಗಳೊಳಗಾಗಿ ಮಧ್ಯಂತರ ಪರಿಹಾರ ಹಾಕಬೇಕು. ಇಲ್ಲಿವರೆಗೂ ಕುಂಟು ನೆಪ ಹೇಳ್ಕೊಂತ ಸಾಕು ಹಾಕೊಂತ ಬಂದಾರ. ಈಗ ಪೂರ್ಣ ಪ್ರಮಾಣದ ಹಣನೂ ಬಂದಿಲ್ಲ, ಜೊತೆಗೆ ಮಧ್ಯಂತರ ಪರಿಹಾರ ಅಂದರೆ 8ನೇ ತಿಂಗಳ 9ನೇ ತಿಂಗಳು ಬರಬೇಕಾದಂಥ ಹಣ ಕೂಡ ನಮ್ಮ ಕೈ ಸಿಕ್ಕಿಲ್ಲ. ಜೊತೆಗೆ ನಮ್ಮ ಜಿಲ್ಲೆಯಲ್ಲಿ ಪ್ರಮುಖವಾಗಿ ಮೆಣಸಿನಕಾಯಿ ಮತ್ತು ಉಳ್ಳಾಗಡ್ಡಿ ಪ್ರಮುಖ ಬೆಳೆ. ಈ ಬೆಳೆಗೆ ಮಿಸ್ ಮ್ಯಾಚು ಮತ್ತು GPS ಕಡ್ಡಾಯ ಅಂತೇಳಿ ಕೇವಲ 8,000 ರೈತರಿಗೆ ಹಣ ಪಾವತಿ ಮಾಡ್ಯಾರ. ಇನ್ನು 30,000 ರೈತರಿಗೆ ಹಣ ಪಾವತಿ ಮಾಡದೇನೆ ನಮಗೆ ಸಬೂಬ್ ಹೇಳ್ತಾರೆ. ನಾವು ಕಂಪನಿಗೆ ಕೊಡ್ಬೇಕಂತ ಏನು ಅರ್ಜಿ ಕೊಡ್ಬೇಕಂದ್ರೆ
ಆ ಕಂಪನಿ ಎಲ್ಲೈತಿ ಅಂದ್ರೆ ಹಣ ತುಂಬಿಸ್ಕೊಳ್ಳಿಕ್ಕೆ ಇಲ್ಲೈತಿ ಕಂಪನಿ. ಹಣ ಪಾವತಿ ಮಾಡ್ಬೇಕಂದ್ರೆ ನಾವು ಹುಬ್ಳಿಗೆ ಹೋಗ್ಬೇಕು, ಇಲ್ಲ ಬೆಂಗಳೂರಿಗೆ ಹೋಗಿ ಅರ್ಜಿ ಕೊಡಬೇಕು ಅಂತ ಹೇಳ್ತಾರೆ. ಈ ತರಹದ ಧೋರಣೆ ಸರಿಯಾದಲ್ಲ. ನಾವು ಈಗಾಗಲೇ ಜಿಲ್ಲಾಧಿಕಾರಿಗಳಿಗೆ 8 ದಿನದೊಳಗಾಗಿ ಈ ನ್ಯಾಯನ ಇತ್ಯರ್ಥಪಡಿಸು ಅಂತ ಹೇಳಿದ್ದೀವಿ. ಒಂದು, ಸರ್ಕಾರ ಮಧ್ಯಸ್ಥಿಕೆ ವಹಿಸಬೇಕು, ಜಿಲ್ಲಾಧಿಕಾರಿಗಳು ಅಧ್ಯಕ್ಷತೆ ವಹಿಸಬೇಕು, ವಿಮಾ ಕಂಪನಿಯ ಅಧಿಕಾರಿಗಳನ್ನು ಕರೆಸಬೇಕು, ಅಲ್ಲಿ ರೈತರನ್ನು ಕರೆಸಿದ್ರೆ ಅವಾಗ ಇದಕ್ಕೊಂದು ಇತ್ಯರ್ಥ ಆಗತ್ತೆ ಅನ್ನೋದನ್ನ ಈಗಾಗಲೇ ಉಸ್ತುವಾರಿ ಸಚಿವರಿಗೆ ಕೂಡ ಇದನ್ನ ನಾವು ಮನವಿಯನ್ನು ಕೊಟ್ಟಾಗಿದೆ ಜಿಲ್ಲಾ ಕ್ರೀಡಾಂಗಣದೊಳಗೆ. ಹಾಗಾಗಿ ಅವರು ಕೂಡ ಈ ಮನವಿಗೆ ಗಂಭೀರವಾಗಿ ಒಂದು ಇತ್ಯರ್ಥ ಹಾಡ್ತೀರಿ ಅಂತ ನಾನು ಒಂದು ಇದನ್ನ ಮಾತಿಗೆ ವಿರಾಮ ಹೇಳ್ತೇನೆ.